ಡೆಡ್ಲಿ ಭೂಕುಸಿತಕ್ಕೆ ರೆಸಾರ್ಟ್ ನಿರ್ಮಾಣನೇ ಕಾರಣನಾ? ಇಂಥದ್ದು ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಕೇರಳದ ಭೂಕುಸಿತಕ್ಕೆ ರೆಸಾರ್ಟ್ ನಿರ್ಮಾಣ ಕಾರ್ಯವೇ ಇದಕ್ಕೆ ಕಾರಣ ಆಯ್ತಾ? ರೆಸಾರ್ಟು ಹೋಮ್ ಸ್ಟೇಗಳಿಂದಾಗಿನೇ ಫಾರೆಸ್ಟ್ಗಳ ನಾಶ ಆಗ್ತಿದೆ. ಕಟ್ಟಡಗಳ ನಿರ್ಮಿಸೋದಕ್ಕೆ ವನನಾಶ ಇಲ್ಲಿ ಸರ್ವೇ ಸಾಮಾನ್ಯ ಆಗ್ತಿದೆಯಂತೆ. ಕಾಡು ಕಡಿದು ರೆಸಾರ್ಟು ತೋಟಗಳ ನಿರ್ಮಾಣ ಮಾಡ್ತಿದ್ದಾರೆ ಕಮರ್ಷಿಯಲ್ಗೋಸ್ಕರ. ಇದರಿಂದ ಮರಗಳ ಬೇರಿಲ್ಲದೆ ಮಣ್ಣುಗಳು ಸಡಿಲಾಗ್ತಿದೆ. ಗುಡ್ಡದ ಮಣ್ಣು ಸಡಿಲಾಗಿ ಮಳೆ ಬಿದ್ದಾಗ ಅದು ಜಾರ್ಕೊಂಡು ಹೋಗುತ್ತೆ, ದುರಂತ ಆಗುತ್ತೆ. ಆಗ್ಲೇ ಈ ಲ್ಯಾಂಡ್ ಫಿಲ್ಲಿಂಗು, ಲ್ಯಾಂಡ್ ಸ್ಲೈಡ್ಗಳಾಗೋದು ಇಂಥ ಸಂದರ್ಭದಲ್ಲಿ. ಯಾವಾಗ ಪ್ರಕೃತಿ ನಾಶ ಆಗುತ್ತೆ. ಕೇರಳ, ವಾಯನಾಡು ಅಂತಂದ್ರೆ ಪ್ರಕೃತಿ ಸೌಂದರ್ಯಕ್ಕೆ ಅದೇ ಹೆಸರುವಾಸಿ. ಒಂದು ಕಡೆ ವೆಸ್ಟರ್ನ್ ಘಾಟಿನ ಆ ತಪ್ಪಲುಗಳಿರುವಂಥದ್ದು, ದಟ್ಟವಾಗಿರುವಂಥ ಕಾಡು, ಗುಡ್ಡಗಾಡಾಗಿರುವಂಥ ಪ್ರದೇಶ, ಅಲ್ಲಿನ ಭೌಗೋಳಿಕವಾಗಿಯೇ ಕೇರಳ ಇರೋದೇ ಬಹಳ ವಿಭಿನ್ನವಾಗಿ. ಅದಕ್ಕೆ ತನ್ನದೇ ಆದಂಥ ಸೂಕ್ಷ್ಮ ಪ್ರದೇಶ ಆಗಿರುತ್ತೆ. ಆದರೆ ಈಗ ಕೇಳಿಬರ್ತಿರೋ ಆರೋಪ ಏನು ಕೇಳಿದರೆ, ರೆಸಾರ್ಟು, ಹೋಟೆಲ್ಲು, ಹೋಮ್ ಸ್ಟೇಗಳನ್ನು ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಅರಣ್ಯ ನಾಶ ಆಗಿದೆ. ಯಾವಾಗ ಅರಣ್ಯ ನಾಶ ಆಗುತ್ತೆ, ಮರಗಳ ಬೇರುಗಳೇ ಇರೋದಿಲ್ಲ, ಆಗ ಮಣ್ಣುಗಳು ಸಡಿಲಾಗುತ್ತೆ. ಒಂದು ಪ್ರಮಾಣದಲ್ಲಿ ಮಳೆ ಬಂತು, ನೀರು ಜೋರಾಗಿ ಬಂತು ಅಂತಂದರೆ ಈ ರೀತಿಯಾದಂಥ ಕುಸಿತ ಆಗುತ್ತೆ. ಇದೇ ಕಾರಣ ಅನ್ನುವಂಥ ಒಂದಿಷ್ಟು ಚರ್ಚೆ ಕೂಡ ಆಗ್ತಿದೆ. ಸರ್ಕಾರ ಕಳೆದ ಬಾರಿನೇ ಎಚ್ಚೆತ್ತುಕೊಳ್ಬೇಕಿತ್ತು. ಈಗ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿದ್ದಾರೆ. ಬಹಳಷ್ಟು ಆತಂಕಕ್ಕೆ ಒಳಗೆ ಮಾಡ್ತಾ ಇದೆ. ಈಗ ಕೇರಳಂ ಅಕ್ಷರಶಃ ನಲುಗ್ತಾ ಇದೆ. ಈ ಗುಡ್ಡದ ಇಳಿಜಾರಿನಲ್ಲಿ ರೆಸಾರ್ಟ್ಗಳ ನಿರ್ಮಾಣ ಮಾಡಿರುವುದು ಬಹಳ ಅಪಾಯದ ವಿಚಾರ. ಮಣ್ಣಿನ ಭಾರ ಹೆಚ್ಚಿಸುವಂತ ರೆಸಾರ್ಟು, ಹೋಮ್ ಸ್ಟೇಗಳು, ನೀರು ಸರಾಗವಾಗಿ ಇಳಿಯಲು ಇವುಗಳಿಂದ ಅಡ್ಡಿಯಾಗುತ್ತೆ. ನೀರೆಲ್ಲಿ ಹೋಗುತ್ತೆ? ಹರಿಯುವ ಮಾರ್ಗ ಬ್ಲಾಕ್ ಆಗಿ ಮಳೆ ನೀರು ಸಂಗ್ರಹ ಆಗಿಬಿಡುತ್ತೆ. ಹೀಗೆ ಸಂಗ್ರಹವಾಗುವಂತ ನೀರಿನಿಂದಲೇ ಅದು ಶೇಖರಣೆಯಾಗಿ ಮಣ್ಣು ಸಡಿಲಾಗಿ ವಸತಿ ಕಟ್ಟಡಗಳ ನಿರ್ಮಾಣದಿಂದಲೂ ಕೂಡ ದುರ್ಘಟನೆಗೊಂದು ಕಾರಣ. ಒನ್ ಆಫ್ ದ ಫ್ಯಾಕ್ಟರ್ ಇದೆ. ಅರಣ್ಯ ನಾಶವೇ ಒಂದು ಮೂಲವಾದಂಥ ಕಾರಣ ಆಗಿಬಿಡುತ್ತೆ. ಒಂದು ಎಕ್ಸಾಂಪಲ್, ನಮ್ಮ ಬೆಂಗಳೂರಿನಲ್ಲೇ ಸರಿಯಾಗಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಅಂದರೆ ರೋಡ್ಗಳೇ ಜಲಾವೃತ ಆಗುತ್ತೆ. ಕಾರಣ ಇಷ್ಟೇ, ಮಳೆ ಜಾಸ್ತಿ ಬಂತು ಅಂತ ಅಲ್ಲ, ನೀರು ಹೋಗೋದಕ್ಕೆ ಜಾಗ ಇಲ್ಲದೆ ಹಾಗಾಗ್ಬಿಡುತ್ತೆ. ಕೇರಳದಲ್ಲೂ ಹಾಗೆ ಒಂದು ಸೂಕ್ಷ್ಮ ಪ್ರದೇಶ, ಅರಣ್ಯ ನಾಶಗಳಾಗ್ತಾ ಇದೆ, ಕಟ್ಟಡಗಳು ಕಟ್ತಿದ್ದಾರೆ, ಮಳೆ ನಿರಂತರವಾಗಿ ಬರುತ್ತೆ, ಅಲ್ಲಿನ ಪ್ರಮಾಣ ಕೂಡ ಹಾಗಿದೆ, ನದಿ ಭಾಗದ ಒಂದಿಷ್ಟು ಪ್ರದೇಶಗಳಿದೆ. ಸೊ ಇಂಥ ಸೂಕ್ಷ್ಮ ಪ್ರದೇಶದಲ್ಲಿ ಈ ರೀತಿಯಾಗಿ ಎಗ್ಗಿಲ್ಲದೆ ಕಟ್ಟಡ, ಕಮರ್ಷಿಯಲ್ ಆಕ್ಟಿವಿಟೀಸ್ಗಳು ಇವೆಲ್ಲ ನಿರ್ಮಾಣ ಆದರೆ ಹೀಗೆ ಆಗಿರೋದು. ಅದಕ್ಕೆ ಈ ಹಿಂದೆ ಗಮನಿಸ್ಬೋದು, ಕಸ್ತೂರಿ ರಂಗನ್ ವರದಿ ಇರ್ಬೋದು, ಮಾಧವ್ ಗಡ್ಕರಿ ವರದಿಗಳು ಬಂದಾಗ ಜನ ತಿರಸ್ಕಾರ ಮಾಡಿದ್ರು, ಇದು ಬೇಡ, ಸುಸ್ಥಿರ ಅಭಿವೃದ್ಧಿಗೆ ಇದು ಸಹಕಾರ ಕೊಡಲ್ಲ ಅಂತ. ಬಟ್ ಇಂಥ ಘಟನೆ ಮರುಕಳಿಸ್ತಿರುವಾಗ ಅಂತ ಕಟ್ಟುನಿಟ್ಟಿನ ವರದಿಗಳು ಜಾರಿಯಾಗಿದ್ರೆ ಪ್ರಕೃತಿನೂ ಉಳಿತಿತ್ತು, ಜನರೂ ಉಳಿತಾಯಿತ್ತು ಅನ್ನುವಂಥ ಒಂದಿಷ್ಟು ಅಭಿಪ್ರಾಯ ಈಗ ಸಾರ್ವಜನಿಕರಲ್ಲಿ ಮೂಡ್ತಿದೆ.